ಅಪ್ಪಾಜಿ ಬೆಸ್ಟ್ ತಗೊಂಡಿದ್ದ ಕಾರ್ಯಕ್ರಮದ ಟೇಸ್ಟ್ ನಾ ಹೆಚ್ಚು ಮಾತಾಡಿದ್ರೆ ವೇಸ್ಟ್. ನಂದು ರಿಕ್ವೆಸ್ಟ್ ನಾಗೇಂದ್ರ ಹಂಪಿ ಒಳಿ ಸರ್ ಯಾವಾಗ್ಲೂ ಅಡ್ಜಸ್ಟ್. ನಿಮ್ಮ ಚಪ್ಪಾಳಿ ಇವರಿಗೆ ಇಂಟ್ರೆಸ್ಟ್. ನನ್ನ ಎದುರಿಗೆ ನನ್ನ ಹೆಂಡತಿ ಕುಂತಾಳ್ರಿ ಥರ್ಡ್ ಅಂಪೈರ್ ಇದ್ದ. ವೈಫ್ ಇರ್ಬೇಕು, ಜೊತೆಗೆ ಲೈಫ್ ಇರ್ಬೇಕು. ದೇವ್ರು ಹೆಂಗ ಮಾಡ್ಯಾನಂದ್ರ ಕಾಲು 2 ಕೊಟ್ಟಾನ, ಕೈ 2 ಕೊಟ್ಟಾನ, ಕಣ್ಣು 2 ಕೊಟ್ಟಾನ, ಕಿವಿ 2 ಕೊಟ್ಟಾನ, ಮೂಗು 1 ಕೊಟ್ಟಾನ, ಮೂಗಿನ ಸೊಳಿ 2 ಕೊಟ್ಟಾನ. ನಮ್ಮ ಸಂಗೀತದ ರಾಗದಾಗ ಸ್ವರ 1, ಲಯ 1. ಸ್ವರ ಮಾತ, ಲಯ ಪಿತ. ಅದಕ್ಕ ನಾನು ಮೊಟ್ಟ ಮೊದಲಿಗೆ ನನ್ನ ಜೀವನಕ್ಕೆ ಒಂದು ಬದುಕು ಕೊಟ್ಟಂತ ನನ್ನ ಹೆಮ್ಮೆಯ ದೀಕ್ಷಾ ಗುರುಗಳು, ಅದು ಶಿವಯೋಗ ಮಂದಿರದ ಪರಮಪೂಜ್ಯ ಹಾನಗಲ ಗುರುಕುಮಾರ ಶಿವೈಗಳವರ ಕರಸಂಜಾತರು. 108 ವರ್ಷದ ಕಾಲ ಕನ್ನಡದ ಪಟ್ಟದೇವರು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಭಕ್ತಿಯ ಕೋಟಿ ಪ್ರಣಾಮಗಳು. ನನಗೆ 2 ಕಣ್ಣದ, ಅಂದ್ರೆ ನಾನು ತಂದೆ ತಾಯಿ ಇಲ್ಲದ ತಬ್ಬಲಿ ಇದ್ದಾಗ, ಚಿಕ್ಕ ಹುಡುಗಿದ್ದಾಗ, ಅನಾಥ ಪ್ರಜ್ಞೆ ಇದ್ದಾಗ ತಂದೆ ಇರ್ಲಿಲ್ಲ, ತಾಯಿ ಇರ್ಲಿಲ್ಲ. ನನಗೆ ಜೀವನ ಕೊಟ್ಟಿದ್ದು ಅದು ಬಾಲ್ಕಿಯ ಮಠ. ಜೋರಾದ ಚಪ್ಪಾಳೆ. ತಾಯಿ ಸ್ಥಾನ ಕೊಟ್ಟಿದ್ದು ಬಾಲ್ಕಿ ಮಠ, ತಂದೆ ಸ್ಥಾನ ಕೊಟ್ಟಿದ್ದು ಅದು ಪುಟ್ಟರಾಜ ಗುರುಗಳ ಆಶೀರ್ವಾದ. ಅದಕ್ಕೆ ನಮ್ಮ ಜೀವನ ಈ ನಾಡಾಗಿದ್ದು ಪಾವನ. ಪುಟ್ಟರಾಜ ಗುರುಗಳು ಮಾಡಿದ ಸಾಧನ, ಕೊಟ್ಟಿದ್ದು ಸಂಗೀತದ ಬೋಧನ. ನಮ್ಮ ಗುರುಗಳಿಗಿಲ್ಲ ನಿಂದನ, ನಮಗೆ ಸಂಸಾರ ಬಂಧನ. ಇವ್ರ ಬದುಕು ಚಂದನ, ಗುರುವಿಗೆ ವಂದನ. ನಿಮ್ಮ ಚಪ್ಪಾಳೆ ಸ್ಪಂದನ. ಏನು ಹೃದಯ ತುಂಬಿ ಮಾತಾಡಿದ್ರು ಅಂದ್ರೆ, ಅಬ್ಬಾ ಗುರುಗಳೇ, ನಾನು 10 ವರ್ಷ ಇದ್ದೆ, ನೀವು 40 ವರ್ಷ ಕಾಲ ಕಳೆದ್ರಿ. ನಾನು 85ನೇ ಇಸ್ವಿಯಿಂದ 95ನೇ ಇಸ್ವಿಯಲ್ಲಿ ವೆಂಕಟೇಶ್ ಕುಮಾರ್ ಗುರುಗಳು ಇಲ್ಲಿ ಕುಂತಾರಂದ್ರ ದೇವೇಂದ್ರ ಗುರುಗಳು, ಅವರು ನಮಗೆ ಬೋಧಕರಾಗಿದ್ದಾರೆ, ಪ್ರಾಧ್ಯಾಪಕರು, ಅವ್ರಿಗಿಂತ ಸೀನಿಯರ್. ಆದ್ರೆ ನಮ್ಮ ಗುರುಗಳು ಏನ್ ಹೇಳ್ತಾರೆ, ಯಾವುದೇ ಜಾತಿ ಮುಖ್ಯ ಅಲ್ಲ, ನೀತಿ ಮುಖ್ಯ. ಪ್ರೀತಿ ಕೊಟ್ಟಂತ ಏಕೈಕ ನಮ್ಮ ಗುರುಗಳಂದ್ರು ಅದು ಪುಟ್ಟರಾಜ ಗುರುಗಳು. ನನ್ನ ರಾಜ ಗುರು ಪುಟ್ಟರಾಜ, ಸಂಗೀತದ ತೇಜ. ನೋಡಬೇಕು ಗುರುವಿನ ಭವ್ಯ ಪೂಜಾ. ರಾಜಾದಿ ರಾಜ ಗುರು ಪುಟ್ಟರಾಜ, ಗುರು ಪುಟ್ಟರಾಜ. ಎಷ್ಟು ಮಾತಾಡ್ಲಿ ಗುರುಗಳೇ. ಅದಕ್ಕೆ ನಾನು ಮಾಡೋದು ನಮಸ್ಕಾರ. ಯಾರಿಗೆ? ನನ್ನ ಗುರುಗಳಿಗೆ, ಪುಟ್ಟರಾಜ ಗುರುಗಳಿಗೆ ಮಾಡೋದು ನಮಸ್ಕಾರ. ನೀವು ಇಷ್ಟೊತ್ತು ಕುಂತ ಕೇಳಿದ್ ನಿಮ್ಮದು ಚಮತ್ಕಾರ. ಇವ್ರಿಗೆ ಸಿಕ್ಕಿದ್ದು ಪುರಸ್ಕಾರ, ಅದು ನಮ್ಮ ಗುರುಗಳು ಕೊಟ್ಟಿದ್ದು ಇವರಿಗೆ ಸಂಸ್ಕಾರ. ನಿಮ್ಮಲ್ಲಿಲ್ಲ ಯಾವತ್ತು ಅಹಂಕಾರ, ಸಂಗೀತದ ಜಯಂಕಾರ.
ಕನ್ನಡದಲ್ಲಿ ಅಲಂಕಾರ, ಕಂಠೆನಾದರೆ ಓಂಕಾರ, ಬೇಕು ನಿಮ್ಮೆಲ್ಲರ ಸಹಕಾರ, ಪ್ರಸಾದ ಸ್ವೀಕಾರ, ಕೆಟ್ಟದ ತಿರಸ್ಕಾರ, ಇದು ಪುಟ್ಟ ರಾಜಗುರುಗಳು, ಇದು ಸಂಗೀತದ ಸಂಸ್ಕಾರ ಅಂತ ಹೇಳುತ್ತಾ ನನ್ನ ಕಾರ್ಯಕ್ರಮ ಈಗ ಪ್ರಾರಂಭ ಮಾಡುತ್ತೇನೆ. ಇವತ್ತು ತಾರೀಕು 20, ನಿಮ್ಮ ವಯಸ್ಸು ದಾಡ್ತು 70, ನಮಗಿಲ್ಲ ಆಪತ್ತು, ಗುರುಗಳು ಕೊಟ್ಟಿದ್ದ ಆಶೀರ್ವಾದ ಸಂಪತ್ತು, ಇರಬೇಕು ಕಲಾವಿದರಲ್ಲಿ ನೀಯತ್ತು, ಅದು ಗುರುಗಳ ಆಶೀರ್ವಾದ ಎಲ್ಲರಿಗೂ ಕಿಮ್ಮತ್ತು, ನಿಮ್ಮ ಜೊತೆ ಕೂಡೋದು ಇವತ್ತು ಸವಲತ್ತು. ಹಂಪಿಹೊಳಿ ಸರ್ ನೋಡತ್ತಾರ, ಯಾಕಂದ್ರೆ ಅವರು ಸಭಾಪತಿ ಇದ್ದಾರೆ, ಯಾವ ವಿಕೆಟ್ ಯಾವಾಗ ತೆಗಿಬೇಕು ಪಕ್ಕ ಗೊತ್ತದ ಸರ್. ನೀವು ಯಾವಾಗಲೂ ಎಲೆಕ್ಟು, ಸೆಲೆಕ್ಟು ಅಂಡ್ ಕರೆಕ್ಟು, ಯಾವ್ದು ಡಿಫೆಕ್ಟ್ ಇಲ್ಲ, ಎಫೆಕ್ಟ್ ಇಲ್ಲ. ನಿಮ್ಮ ಚಪ್ಪಾಳೆ ಪರ್ಫೆಕ್ಟು. ಚಪ್ಪಾಳೆ ತಟ್ಟಿದವರಿಗೆ ಧನ್ಯವಾದಗಳು. ಚಪ್ಪಾಳೆ ನಗನಗುತ್ತೆ, ಕೆಲವು ಒಟ್ಟ ನಗಲ್ರಿ ದೇವಕನು. ನಮ್ಮ ಗುರುಗಳು, ನಮ್ಮ ಅಜ್ಜರು ಎಷ್ಟು ನಗುತ್ತಾ ಇದ್ರು. ಅವ್ರಂದ್ರು, ನೀನು ತಬಲಾ ಬಾರಿಸ್ದೆ ಎಲ್ಲ ಜೂನಿಯರ್ ಮಾಡ್ಕೊಂಡು ಸೀನಿಯರ್ ಮಾಡ್ಕೊಂಡು ವಿದ್ವತ್ ಮಾಡ್ಕೊಂಡು ನನ್ನ ಹಣೆ ಬರ್ಕ ನಾ ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಗೆಳೆಯರಿಗೆಲ್ಲ SSLC ನಾನೇ ಬರೀತೀನಿ ಪೇಪರ್, ಆದ್ರೆ ಅವರೆಲ್ಲ ಪಾಸು, ನಾ ಫೇಲ್. ನಿಜವಾಗಿ ಅವಾಗ ನಮ್ಮ ಗುರುಗಳು ಹೇಳ್ತಿರು, ಅವ್ರು ಕಾಣೋದು ಎಲ್ಲ ರೈಟರ್ ನೀನೇ ಆಗ. ಅದು ನಾನು ಸುಮಾರು ಖರೆ ಹೇಳ್ತೀನಿ. ನಾನು 27 ಅಂಧ ವಿದ್ಯಾರ್ಥಿಗಳಿಗೆ ನಾನೇ PUCಗೆ ಮತ್ತು SSLCಗೆ ರೈಟರ್ ನಾ ಇದ್ದೆ. ಆದ್ರೆ ನಾನು ಗೌರ್ಮೆಂಟ್ ನೌಕರಿ ಸಿಗಲಿಲ್ಲ. ಆದ್ರೆ ಗುರುಗಳು ಹೇಳಿದ ಮಾತು ಅವತ್ತು ಯಾವತ್ತು ನಾನು ಚಿಕ್ಕವನಿದ್ದಾಗ ಅವರು ಹೇಳಿದ ಮಾತು ನೆನಪು ಬರ್ತದ. ನಾನು ಪುಟ್ಟ ರಾಜ ಇದ್ದಂದ್ರ ನಮ್ಮ ಆಶ್ರಮದಾಗ ನಗಸೋರು ಯಾರು ತಮ್ಮ, ಬರೀ ಅಳಸೋರು ಅವ್ರ ಜಗತ್ತಿನ ಬಹಳ ಮಂದಿ ಅಳಿಸ್ತಾರ. ನೀ ತಬಲಾ ಬಾರಿಸ್ಕೋತ ಪುರಾಣ ಹೇಳಕ್ ಹೋಗ್ಬೇಡ, ಹೈರಾಣ ಆಗ್ಬೇಡ. ನೀ ನಕ್ಕೋತ್ ಹೋಗು, ನಕ್ಕೋತ್ ಹೋಗು, ನಗಿಸ್ತಾ ಇರು. ನೀನೊಬ್ಬ ಒಳ್ಳೆ ನಗನಗತ ನಮ್ಮ ಆಸ್ಥಾನ ಒಬ್ಬ ಕಲಾವಿದನಾಗಿ ಬೆಳಿ ಅಂತ ಕೊಟ್ಟಿದ್ದಂತ ಆಶೀರ್ವಾದ ಅಂತ ಹೇಳ್ತಾ ನನ್ನ ಬಹಳ ಪ್ರೀತಿಯಿಂದ ಟೈಮ್ ನೋಡಿ 7:15 ಮತ್ತೆ ಅಂತಾರ 7 ಇದು ಯಾವ್ದು 7:30 ಗಂಟೆ ಬಿತ್ತದು. ನನಗೆ ಬಹಳ ಖುಷಿ ಆಯ್ತು. ಅದಕ್ಕೆ ನೆನಪಿರಲಿ, ಇವತ್ತು ಕೂಡ ಇದು 2 ಕಣ್ಣು ಅದ. ಅದನ್ನ ಮನು ಬಳಿಗಾರರು ಸಾಹಿತ್ಯದ ಕಣ್ಣು, ಇವರ ಸಂಗೀತದ ಕಣ್ಣು. ಜೋರಾದ ಚಪ್ಪಾಳೆ. ತಿನ್ನಕ ಮಕ್ಕಳಿಗೆ ಹಣ್ಣು ಬೇಕು, ತಿನ್ನಕ ಹಣ್ಣು ಬೇಕು, ನೋಡಾಕ ಕಣ್ಣು ಬೇಕು. ಮನ್ಯಾಗ ಒಂದು ಹೆಣ್ಣು ಕೆಡಬಾರ್ದು, ತಿನ್ನ ಒಂದು ಹಣ್ಣು ಕೆಡಬಾರ್ದು, ನೋಡಾಕ ಕಣ್ಣು ಕೆಡಬಾರ್ದು. ಅದಕ್ಕೆ ನಮ್ಮ ಗುರುಗಳು ಕಣ್ಣಿಲ್ಲ ಕೊಟ್ಟಾರಲ್ಲ. ಅದಕ್ಕೆ ನಾನು ಎಷ್ಟು ಹೇಳಿ, ಅದಕ್ಕೆ ನಾನು ತಂದೆ ತಾಯಿದಂತ ಒಬ್ಬ ಅನಾಥ ಮಗನಂತ ಅನ್ಕೊಳ್ಳಿಲ್ಲ. ಬಾಲ್ಕಿ ಮಠ ಗದಗಿನ ಮಠಕ್ಕ ಯಾಕೆ ಸಂಬಂಧ? ವೆಂಕಟೇಶ್ ಕುಮಾರ್ ಸರ್, ನೀವು ಹಾಡಬೇಕಾದ್ರೆ ಹೊಡೆದಂತ ಸಾಲುಗಳು ನಿಮಗೋಸ್ಕರ. ತಾಯಿ ಸರಸ್ವತಿಗೆ ನಮಿಸಿದ ನಿಮ್ಮ ಪರಿಯ ಮರೆತು ಜೀವಿಸಬಹುದೇ ನಾವು ನಿಮ್ಮ ದನಿಯ. ತುಂಬು ಮಾಧುರ್ಯದ ದನಿ, ಶ್ರೋತೃಗಳ ಕರ್ಣಗಳಿಗೆ ಅಮೃತದ ಹನಿ. ಝುಮ್ಮೆನಿಸುವ ರಾಗ ಭಾವ ರಸಧಾರೆ, ರಸಿಕರ ಎದೆ ಹೊಕ್ಕು ತಲುಪಿಸಿದೆ ದೈವಕ್ಕೆ ಆ ಮೊರೆ. 7 ಬೆಟ್ಟಗಳ ಒಡೆಯ ವೆಂಕಟೇಶ, ನಿಮ್ಮ ಧ್ವನಿಗೀಯಲಿ ಸದಾ ಕುಮಾರತ್ವ. ಅಯ್ಯೋ ಇಲ್ಲ ಸರ್, ನನ್ನದೊಂದು ಸಣ್ಣದಾದಂತ ಪ್ರಯತ್ನಕ್ಕೆ ನಿಮ್ಮ ಧ್ವನಿ ನನಗೆ ಶಕ್ತಿ ಕೊಟ್ಟಿದ್ದು. ಪ್ರೀತಿಯಿಂದ ಅಭಿವಂದಿಸ್ತಾ ಇದ್ದೀವಿ ಎಲ್ಲ ವೇದಿಕೆಯಲ್ಲಿ. ದಯವಿಟ್ಟು ಎಲ್ಲರೂ ಕುತ್ಕೊಳ್ಬೇಕು. ಇಷ್ಟು ತುಂಬು